ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. ಈಗ ಸುಮಾರು ಜನ ಇಲ್ಲಿ ನಾನು ಸಾಕಷ್ಟು ಕಡೆ ವೀಡಿಯೋ ಮಾಡೋಕ್ಕೆ ಹೋದಾಗ ಅಥವಾ ಇಲ್ಲೆಲ್ಲ ಸಿಗ್ತಾಗ ಅಥವಾ ಕಮೆಂಟ್ಗಳಲ್ಲಿ ಕೇಳ್ತಾರೆ, ಸರ್ 50,000 ಕಟ್ಟಿದ್ರೆ ನಮಗೆ ಬೆಂಗಳೂರಿನಲ್ಲಿ ಸ್ವಂತ ಮನೆ ಸಿಗ್ತಾಯಿದೆಯಂತೆ ಸರ್, ಈ ಥರ ಸ್ಕೀಮಲ್ಲಿ ಇದ್ರ ಬಗ್ಗೆ ನೀವೇನು ತಿಳಿಸ್ತೀರ ಸರ್, ಏನು ಸರ್ ಇದು ಸಮಾಚಾರ ಅಂತ ಸಾಕಷ್ಟು ಜನ ಕೇಳಿದ್ದಾರೆ. ನಾನು ಸಿಗ್ತಾಗ ಅವ್ರಿಗೆಲ್ಲ ಸಂಪೂರ್ಣವಾಗಿ ವಿವರ ಕೊಡ್ತಾಯಿದ್ದೀನಿ ಫ್ರೆಂಡ್. ಅದ್ರ ಬಗ್ಗೆ ನಾನು ವಿವರ ಕೊಡ್ತೀನಿ, ಬನ್ನಿ. ಹಾಗಾದರೆ ಇನ್ನು ಹೊಸದಾಗಿ ಸಬ್ಸ್ಕ್ರೈಬ್ ಆಗಿಲ್ದವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಬ್ಸ್ಕ್ರೈಬ್ ಆಗಿರೋರು ಸಹ ನಾನು ನಮಸ್ಕಾರ ಅಂತ ಈ ವಿಡಿಯೋ ಶುರು ಮಾಡ್ತೀನಿ ಫ್ರೆಂಡ್. ಈಗ ಬೆಂಗಳೂರಿನಲ್ಲಿ ಬಡ ಜನರಿಗೋಸ್ಕರ ಮನೆ ಕಟ್ತಿರುವಂತಹ ಸ್ವಂತ ಮನೆ ಇಲ್ದವರಿಗೆ ಸ್ವಂತ ಮನೆ ಮಾಡ್ಕೊಳ್ಳಿ ಅಂತಲೇ ಸರ್ಕಾರದಿಂದ ಈ ಯೋಜನೆ ತಂದಿದೆ, ರಾಜೀವ್ ಗಾಂಧಿ ವಸತಿ ನಿಗಮದಿಂದ. ಮತ್ತು 1 BHK ಫ್ಲ್ಯಾಟ್ ಫ್ರೆಂಡ್, 1 BHK ಮತ್ತು 2 BHK ಇರುತ್ತೆ. ನಾನು ಸದ್ಯಕ್ಕೆ ಈಗ 1 BHK ಕೊಡ್ತಾಯಿದ್ದೀನಿ ಫ್ರೆಂಡ್. ಇಲ್ಲಿ 1 BHKಗೆ 50,000 ರೂಪಾಯಿ ಕೊಟ್ಟರೆ ನಮಗೆ ಸ್ವಂತ ಮನೆ ಆಗುತ್ತೆ ಅಂತ ಇಲ್ಲಿ ಸಾಕಷ್ಟು ಜನ ಚರ್ಚೆ ಮತ್ತು ಕಮೆಂಟ್ಗಳಲ್ಲಿ ಈ ಥರ ಆಗಿದೆ ಫ್ರೆಂಡ್. 50,000 ರೂಪಾಯಿ ಕೊಟ್ಟರೆ ನಿಮಗೆ ಮನೆ ಸಿಗುತ್ತೆ ಖಂಡಿತವಾಗಿ. ಅದು ಯಾವ ರೀತಿ ಸಿಗುತ್ತೆ, ಮುಂದೆ ಏನು ಪ್ರೊಸೆಸ್ಸಲ್ಲಿ ಇರುತ್ತೆ, ಎಷ್ಟು ಅಮೌಂಟ್ ಆಗುತ್ತೆ ಅಂತ ಈಗ ನಿಮಗೆ ವಿವರ ತಿಳಿಸ್ತೀನಿ ಫ್ರೆಂಡ್. ನಿಮಗೆ 50,000 ಕೊಡ್ತಿದ್ದಂಗೆ ಸ್ವಂತ ಮನೆ ಆಗಲ್ಲ. ನಿಮಗೆ ಏನಿದ್ರು ಇದು ಫ್ಲ್ಯಾಟ್ ಬುಕ್ ಮಾಡ್ಕೊಳ್ಳೋಕ್ಕಷ್ಟೇ. ನೀವು ಕನ್ಫರ್ಮಾಗಿ ನಾವು ಫ್ಲ್ಯಾಟ್ಗಳು ತಾಳೋಕ್ಕೆ ನೀವು ಅಡ್ವಾನ್ಸ್, ಈಗ ಒಂದು ಎಕ್ಸಾಂಪಲು, ಒಂದು ಮನೆಗೆ ಹೋಗ್ತೀರ, ಟೋಕನ್ ಅಡ್ವಾನ್ಸ್ ಅಂತ ಕೊಡ್ತೀರಲ್ಲ. ಈಗ ಮನೆ ಬಾಡಿಗೆ ಮನೆಗೆ ಹೋದಾಗ, ಲೀಸ್ಗೆ ಹೋದಾಗ ಒಂದು ಮನೆ ನೋಡ್ಕೊಂಡು ಇಷ್ಟ ಆದರೆ ಒಂದು 5,000, 10,000, 2,000, 3,000 ಟೋಕನ್ ಅಡ್ವಾನ್ಸ್ ಕೊಡ್ತೀರ. ಆ ಥರ ಇದು ಸರ್ಕಾರಕ್ಕೆ ನಮ್ಗೆ ಇಷ್ಟ ಆಗಿದೆ, ನಾವು ತಾಂತಾ ಇದ್ದೀವಿ ಅಂತ ಒಂದು ಟೋಕನ್ ಅಡ್ವಾನ್ಸ್ ಇದ್ದಂಗೆ ಅಷ್ಟೇ ಫ್ರೆಂಡ್. ಈಗ 1 BHK ಫ್ಲ್ಯಾಟು ನೀವು ತಾಂತೀರ, ರಾಜೀವ್ ಗಾಂಧಿ ವಸತಿ ನಿಗಮ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ನೀವು ಅರ್ಜಿ ಸಲ್ಲಿಸ್ತೀರ. ಅರ್ಜಿ ಸಲ್ಲಿಸಾದ್ಮೇಲೆ ನಿಮಗೆ ಮೆಸೇಜ್ ಬರುತ್ತೆ, 50,000 ರೂಪಾಯಿ ಕಟ್ಟಿ ನಿಮ್ಮ ಸ್ವಂತ ಮನೆ ನೀವು ಮಾಡ್ಕೊಳ್ಳಿ ಅಂತ ಕೊಡುತ್ತೆ ಫ್ರೆಂಡ್. ಈಗ 50,000 ರೂಪಾಯಿ ನೀವು ಅಮೌಂಟು ನೀವು ಕಟ್ಟಾದಮೇಲೆ ನಂತರ ನೀವು ಮಿಕ್ಕಿರೋ ಹಣ ಇಲ್ಲಿ ನೀವು ಕಟ್ಟಬೇಕಾಗುತ್ತೆ. ಇಲ್ಲಿ ಫ್ಲ್ಯಾಟ್ ರೇಟು ಟೋಟಲು 13,20,000 ರೂಪಾಯಿ. ನೋಡಿ, ಇಲ್ಲಿ ಸರ್ಕಾರ ವರ್ಷವೂ ಸಹ ಇಲ್ಲಿ ಫ್ಲ್ಯಾಟ್ ರೇಟು ಜಂಪ್ ಮಾಡ್ತಾನೇ ಇದೆ. ಮೊದಲಿಗೆ BJP ಸರ್ಕಾರ ಇದ್ದಾಗ 10,60,000 ರೂಪಾಯಿನೂ ಇತ್ತು. ನಂತರ ಕಾಂಗ್ರೆಸ್ ಸರ್ಕಾರ ಬಂತು, 11,20,000 ಮಾಡ್ತು. ಮತ್ತು ಈಗ ಇದೇ ಒಂದು ವರ್ಷ ಆದ ನಂತರ ಈಗ 13,20,000 ರೂಪಾಯಿ ಮಾಡಿದ್ದಾರೆ. ನೋಡಿ, ಒಂದೊಂದು ವರ್ಷಕ್ಕೆ ಡಿಫ್ರೆಂಟಲ್ಲಿ ಇಲ್ಲಿ ನಾವು ಅರ್ಜಿ ಸಲ್ಲಿಸಿ 3 ವರ್ಷ ಆಯಿತು. ಫಸ್ಟ್ ಇದ್ದಿದ್ದು ನಮಗೆ 10,60,000 ರೂಪಾಯಿ, ನಂತರ 11,20,000 ಆಯಿತು. ನಂತರ ಈಗ 13,20,000 ಆಗಿದೆ ಫ್ರೆಂಡ್. ಈಗ ಎಷ್ಟು ಜಂಪ್ ಆಗ್ತಾ ಇದೆ ನೀವೇ ತಿಳ್ಕೊಳ್ಳಿ ಫ್ರೆಂಡ್. ಇಲ್ಲಿ ಸಬ್ಸಿಡಿ ಸಿಗುತ್ತೆ, ನಾನು ಟೋಟಲ್ ಅಮೌಂಟೇ ನಿಮ್ಗೆ ಹೇಳ್ತಾ ಇದ್ದಾರೆ, ಸಬ್ಸಿಡಿ ಇಲ್ಲಿ ಸಿಗುತ್ತೆ. ಹಾಗಾಗಿ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಸಬ್ಸಿಡಿ ಎಷ್ಟು ಸಿಗುತ್ತೆ, ನೀವು ಎಷ್ಟು ಕಟ್ಟಬೇಕು, SC ST ಜನ ಎಷ್ಟು ಕಟ್ಟಬೇಕು, ಜನರಲ್ ಕ್ಯಾಟಗಿರಿ ಎಷ್ಟು ಕಟ್ಟಬೇಕು ಅನ್ನೋದು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ನೋಡಿ. ಮೊದಲಿಗೆ ನೀವು ಕಟ್ಟಿರ್ತೀರ 50,000 ರೂಪಾಯಿ ಅಮೌಂಟ್ ಪೇ ಮಾಡಿರ್ತೀರ. ನಂತರ ಈ ಟೋಟಲ್ ಅಮೌಂಟು ಈಗ ಸದ್ಯಕ್ಕೆ ಚಾಲ್ತಿಲಿ ಇರುವ ರೇಟು 13,20,000 ರೂಪಾಯಿ ಇಲ್ಲಿ ತಿಳಿಸ್ತಾ ಇದೆ ಫ್ರೆಂಡ್. 13,20,000ದಲ್ಲಿ ನೀವು ಸರ್ಕಾರ ನಿಮಗೆ ಜನರಲ್ ಕ್ಯಾಟಗಿರಿಗೆ ಮತ್ತು SC STಗೆ ಸಬ್ಸಿಡಿಗಳು ಇಲ್ಲಿ ಸಿಗುತ್ತೆ ಫ್ರೆಂಡ್. ಇಲ್ಲಿ SC STಗೆ ಜನರಲ್ ಸಿಗುತ್ತೆ ಅಂದರೆ ನೋಡಿ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ SC ST ಅವರಿಗೆ 2,70,000 ರೂಪಾಯಿ ಇಲ್ಲಿ ಜನರಲ್ ಕ್ಯಾಟಗರಿಗೆ ನಾನು ತಿಳಿಸ್ತಾ ಇರೋದು. ಜನರಲ್ ಕ್ಯಾಟಗರಿಗೆ 2,70,000 ರೂಪಾಯಿ ಇಲ್ಲಿ ನಿಮಗೆ ಜನರಲ್ ಕ್ಯಾಟಗರಿ ಮೈನಸ್ ಆಗುತ್ತೆ. ಎಷ್ಟು, 13,20,000ದಲ್ಲಿ 2,70,000 ರೂಪಾಯಿ ನಿಮಗೆ ಮೈನಸ್ ಆಗಿ ನಂತರ ನೀವು ಇಲ್ಲಿ ಜನರಲ್ ಕ್ಯಾಟಗಿರೋರು ಪೇ ಮಾಡಬೇಕಾಗುತ್ತೆ. ಜನರಲ್ ಕ್ಯಾಟಗಿರೋರು 10,5 ಲಕ್ಷ ರೂಪಾಯಿ ನೀವು ಇಲ್ಲಿ ಕಟ್ಟಬೇಕಾಗುತ್ತೆ ನೋಡಿ. ಜನರಲ್ಲರು ಈಗ ನೀವು 10,5 ಲಕ್ಷ ರೂಪಾಯಿ ನೀವು ಕಟ್ಟಬೇಕು. ನೀವು 50,000 ರೂಪಾಯಿ 10,5 ಲಕ್ಷ ಕಟ್ಟಾದಮೇಲೆ ನೀವು 50,000 ರೂಪಾಯಿ ನೀವು ಮೊದಲಿಗೆ ಫ್ಲ್ಯಾಟ್ ಬುಕ್ ಮಾಡಿರುತ್ತೆ, ಅದು ಮೈನಸ್ ಆದರೆ ಇನ್ನು 10 ಲಕ್ಷ ರೂಪಾಯಿ ನೀವು ಈ 1 BHK ಫ್ಲ್ಯಾಟ್ಗೆ ಜನರಲ್ ಕ್ಯಾಟಗಿರಿಯವರು ಇಲ್ಲಿ ಕಟ್ಟಬೇಕಾಗುತ್ತೆ. 10 ಲಕ್ಷ ರೂಪಾಯಿ ರಿಜಿಸ್ಟ್ರೇಷನ್ ಸಹ ನಿಮಗೆ ಇರುತ್ತೆ, ಬಟ್ ಇಲ್ಲಿ 10 ಲಕ್ಷ ರೂಪಾಯಿ ನೀವು ಕಟ್ಟಲೇಬೇಕು. ಕಟ್ಟಾದ ನಂತರ ನಿಮಗೆ ಸ್ವಂತ ಮನೆ, ಬೆಂಗಳೂರಿನಲ್ಲಿ ನಿಮ್ಮ ಕನಸಿನ ಮನೆ, ಸ್ವಂತ ಮನೆ. ಲೋನ್ ಆದರೂ ಮಾಡಿಸ್ಕೊಡ್ಬೋದು. ಲೋನ್ ಮಾಡಿಸ್ಕೊಟ್ರೆ ನಿಮಗೆ 5 ಲಕ್ಷ ಕೊಡ್ತಾರೆ, 6 ಲಕ್ಷ ಕೊಡ್ತಾರೆ, 7 ಲಕ್ಷ ಕೊಡ್ತಾರೆ. ಮಿಕ್ಕಿರೋ ಹಣ ನೀವು ಕಟ್ಟಬೇಕಾಗುತ್ತೆ. ಇಲ್ಲಿ ಕಟ್ಟಾದಾದಮೇಲೆ ನಿಮಗೆ ಸ್ವಾಧೀನ ಪತ್ರ ನಿಮ್ಮ ಖಾತೆಗೆ ರಿಜಿಸ್ಟ್ರೇಷನ್ ಬರುತ್ತೆ, ಸ್ವಾಧೀನ ಪತ್ರ ಕೊಡ್ತಾರೆ. ನಂತರ ನೀವು ಅಲ್ಲೋಗಿ ನೀವು ಫ್ಲ್ಯಾಟ್ಗೆ ವಾಸವಾಗಿರ್ಬೋದು. ಅದು ರೆಡಿ ಆಗಿದ್ದರೆ. ರೆಡಿ ಆಗಿಲ್ಲ ಅಂದರೆ ನೀವು ವೇಟಿಂಗ್ಲಿ ಕಾಯಬೇಕಾಗುತ್ತೆ. ಇದು 1 BHK ಫ್ಲ್ಯಾಟು ಫ್ರೆಂಡ್. ಈಗ ಅದೇ ಥರ ನೀವು ಜನರಲ್ SC ST ಕ್ಯಾಶ್ನವ್ರಿಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ 3,5 ಲಕ್ಷ ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ. ಇಲ್ಲಿ SC ST ಅವರಿಗೆ 3,5 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ನಿಮಗೆ. ಅದು ನಿಮಗೆ ಇಲ್ಲಿ 13,20,000 ರೂಪಾಯಲ್ಲಿ 3,5 ಲಕ್ಷ ರೂಪಾಯಿ ಸಬ್ಸಿಡಿ ಹೋದರೆ ನಿಮಗೆ
ಇನ್ನು 9 ಲಕ್ಷ ರೂಪಾಯಿ ನೀವು ಕಟ್ಟಬೇಕಾಗುತ್ತೆ. 9 ಲಕ್ಷ ರೂಪಾಯಿ ನೀವು ಕಟ್ಟಿದ್ರೆ ನೀವು 50,000 ರೂಪಾಯಿ ಕಟ್ಟಿರ್ತೀರ, ಮೈನಸ್ ಆಗುತ್ತೆ. ಇನ್ನು 9,20,000 ರೂಪಾಯಿ ನೀವು ಕಟ್ಟಬೇಕಾಗುತ್ತೆ. ನೋಡಿ ಇಲ್ಲಿ ಹೆಂಗೆ ಅಂತ ಅಂದರೆ ಸರ್ಕಾರದವರು ಕಮ್ಮಿ ಮಾಡಬೇಕು ಹೊರತು ಇಲ್ಲಿ ಪ್ರತಿ ವರ್ಷವೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದೆ ಸರ್ಕಾರ. ನಿಜವೂ ಇದು ನಮ್ಮ ದೌರ್ಭಾಗ್ಯ ಅಂತಲೇ ಹೇಳಬೇಕು. ಯಾಕೆಂದರೆ ಬಡವ್ರಿಗೋಸ್ಕರ ಸರ್ಕಾರ ಕಮ್ಮಿ ಮಾಡಬೇಕು ಹೊರತು ಜಾಸ್ತಿ ಮಾಡ್ಬಾರ್ದು ಇಲ್ಲಿ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಇಲ್ಲಿ ಸರ್ಕಾರ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದೆ. ಇದು ಬಡವರು ಸರ್ಕಾರ ಅನ್ನೋದೇ ನಮಗೆ ಮಿಸ್ಸಿಂಗ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಇಷ್ಟು ನಿಮಗೆ ತಿಳಿಸೋಕ್ಕೋಸ್ತೀನಿ. ಜನರಲ್ಲಿ 9,20,000 ರೂಪಾಯಿ ನೀವು ಇಲ್ಲಿ SC ST ಕಟ್ಟಿ ನಂತರ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಸ್ವಾಧೀನ ಪತ್ರ ಇಸ್ಕೊಂಡು ಫ್ಲ್ಯಾಟ್ ರೆಡಿಗಳಾಗಿದ್ದರೆ ನೀವು ಹೋಗ್ಬೋದು. ಅದ ನಂತರ ನಿಮಗೆ ಅಲ್ಲಿ ನೀರಿನ ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆ ಪ್ರತಿಯೊಂದು ಇರುತ್ತೆ. ಅಲ್ಲಿ ಏನೇ ನೆಕ್ಸ್ಟ್ ಇದಾದರೆ ಒಂದು 2 ಇಯರ್ಸ್ ಮೇಂಟೆನೆನ್ಸ್ ಇರುತ್ತೆ. ಬಟ್ ಕರೆಂಟ್ ಚಾರ್ಜಸ್ಸು ನೀವು ಕಟ್ಟಬೇಕಾಗುತ್ತೆ. ಅಂದರೆ ಮೇಂಟೆನೆನ್ಸಲ್ಲಿ ಎಕ್ಸಾಂಪಲ್ ನೀವು ಅಲ್ಲಿ ಹೋಗಿ ವಾಸವಾಗಿರ್ತೀರ, ನೀರಿಂದು ಇಲ್ಲ ಇರ್ಬೋದು, ಅವೇನೇ ಇರೋಲ್ಲ. ಬಟ್ ನೀವು ಮೇಂಟೆನೆನ್ಸ್ ಹೊರಗಡೆ ಔಟ್ಸೈಡೆಲ್ಲ 2 ಇಯರ್ಸ್ ಅವರು ನೋಡ್ಕೊತಾರೆ. ಇನ್ನು ನಮ್ಮದು ಎಕ್ಸ್ಟ್ರಾ ಖರ್ಚು ಔಟ್ಸೈಡ್ ಲೈಟಿಂಗ್, ಸೋಲಾರ್ ಲೈಟ್ ಇರುತ್ತೆ, ಲಿಫ್ಟಿಂದಾಗಿರ್ಬೋದು ಅಥವಾ ಆಚೆ ಕಡೆ ಸೆಕ್ಯೂರಿಟಿ ರೂಮ್ಗಳಿಗಾಗಿರ್ಬೋದು ಅಥವಾ ನಾವು ಲೈಟಿಂಗ್ ಸಾಕೋದು ಪ್ರತಿಯೊಂದು ಕಾಂಪೌಂಡ್ದಾಗಿರ್ಬೋದು, ಅವೆಲ್ಲ ನಮಗೆ ಇಲ್ಲಿ ಕರೆಂಟ್ ಬಿಲ್ಲು ಎಕ್ಸ್ಟ್ರಾ ಬಂದು ನಮ್ಮ ಮನೇದು ಬಿಟ್ಟು ಎಕ್ಸ್ಟ್ರಾ ಔಟ್ಸೈಡ್ ಕರೆಂಟ್ ಬಿಲ್ಲು ನಾವೇ ಕಟ್ಟಬೇಕಾಗುತ್ತೆ. ಕರೆಂಟ್ ಬಿಲ್ಲು ಒಂದು ಇಷ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್, ಇದು 1 BHK ಫ್ಲ್ಯಾಟ್ದ ಫುಲ್ಲು ಡೀಟೇಲ್ಸು ನಿಮಗೆ ಕೊಟ್ಟಿದ್ದೀನಿ. ಯಾಕೆಂದರೆ ಇಲ್ಲಿ 1 BHK ಫ್ಲ್ಯಾಟಲ್ಲಿ 50,000 ರೂಪಾಯಿ ಅಂತ ಹೇಳಿ ನೀವು ತಗೊಂಡ್ರೆ ಮೇಲೆ ಬಿಟ್ಬೇಡ್ರಿ. ಹಾಗಾಗಿ ನಿಮಗೆ ತಿಳಿಸ್ತಾ ಇರಿ. ಟೋಟಲ್ ಅಮೌಂಟ್ 13,20,000 ರೂಪಾಯಿ ನಿಮಗೆ SC STಗೆ 3.5 ಲಕ್ಷ ರೂಪಾಯಿ ಸಬ್ಸಿಡಿ ಇರುತ್ತೆ. ಜನರಲ್ಗೆ ನೀವೇನೋ ಅರ್ಜಿ ಸಲ್ಲಿಸಿ ನೀವು ಸೆಲೆಕ್ಟ್ ಆದರೆ ನಿಮಗೆ ಮಿನಿಮಮ್ 1 ತಿಂಗಳು ಅಥವಾ 2 ತಿಂಗಳೊಳಗೆ ನಿಮಗೆ ಇದು ಬರುತ್ತೆ, ಒಂದು ಮೆಸೇಜ್ ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ ಏನು ಕೊಟ್ಟಿರ್ತೀರೋ ಆ ಮೊಬೈಲ್ ನಂಬರ್ಗೆ ನಿಮಗೆ ಮೆಸೇಜ್ ಬರುತ್ತೆ. ನೀವು ಫ್ಲ್ಯಾಟ್ಗೆ ಸೆಲೆಕ್ಟ್ ಆಗಿದ್ದೀರಾ, ನೀವು ಒಂದು 50,000 ರೂಪಾಯಿ ಕಟ್ಟಿ IDFC ಬ್ಯಾಂಕಲ್ಲಿ ಒಂದು 50,000 ರೂಪಾಯಿ ಕಟ್ಟಿ ನೀವು ಫ್ಲ್ಯಾಟ್ ಬುಕ್ ಮಾಡ್ಕೋಬೋದು ಅಂತ ಇಲ್ಲಿ ಕೊಟ್ಟಿರ್ತಾರೆ. ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು ಸಹ ಕಳಿಸಿರ್ತಾರೆ. ಆ ಅಕೌಂಟ್ ನಂಬರ್ಗೆ ನೀವು IDFC ಬ್ಯಾಂಕ್ಗೆ ಹೋಗಿ ನೀವು DD ಮುಖಾಂತರನೋ ಅಥವಾ ಕ್ಯಾಶ್ ಮುಖಾಂತರನೋ 50,000 ರೂಪಾಯಿ ಕಟ್ಬಿಟ್ಟು ಅವ್ರ ಹತ್ರ ಒಂದು ಸ್ಲಿಪ್ ಇಸ್ಕೊಂಡ ನಂತರ ನೀವು ಫ್ಲ್ಯಾಟು ಇಲ್ಲಿ ಬುಕ್ ಮಾಡಬೇಕಾಗುತ್ತೆ. ನೋಡಿ, 50,000 ರೂಪಾಯಿ ಕಟ್ಟಾದಮೇಲೆ ಇಲ್ಲಿ ನೀವು ಫ್ಲ್ಯಾಟ್ ಬುಕ್ ಮಾಡೋಕ್ಕಾಗೋದು. ಇಲ್ಲ ನಮ್ಗೆ ಅರ್ಜಿ ಬಂದರೆ ನಾವು ಸೆಲೆಕ್ಟ್ ಆಗಿದ್ದೀವಿ ಬುಕ್ ಮಾಡೋಕ್ಕೆ ಹೋದಾಗ ಅದು ನೀವು ತಾಳಲ್ಲ. ನೀವು ಫ್ಲ್ಯಾಟ್ ಬುಕ್ ಮಾಡಬೇಕು ಅಂದರೆ ಮಿನಿಮಮ್ 50,000 ಕಟ್ಟಾದಮೇಲೆ ನೀವು ಯಾವ ಜಾಗದಲ್ಲಿ ಖಾಲಿ ಐತೆ, ಎಲ್ಲಿ ಖಾಲಿ ಐತೆ, ನಿಮ್ಗೆ ಇಷ್ಟ ಕಡೆ ಖಾಲಿ ಆಗಿದೆ ಇಲ್ವೋ ಅನ್ನೋದು ನೀವು ನೇರವಾಗಿ ನೀವು ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕ್ಕೊಂಡು ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೋದು. ನೇರವಾಗಿ ಬುಕ್ ಮಾಡ್ಬೋದು ಆನ್ಲೈನಲ್ಲಿ. ಈಗ ರಾಜೀವ್ ಗಾಂಧಿ ವಸತಿ ನಿಗಮ ವೆಬ್ಸೈಟಲ್ಲಿ ಹೋದಾಗ ಬುಕ್ಕಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ನಂಬರ್ ಹೊಡ್ತಿದ್ದಂಗೆ ನಿಮಗೆ ಅಲ್ಲಿ ಫ್ಲ್ಯಾಟ್ಗೆಲ್ಲ ಡೀಟೇಲ್ಸ್ ತೋರಿಸ್ತಾ ಇರುತ್ತೆ. ಎಲ್ಲೆಲ್ಲಿ ಜಾಗ ಖಾಲಿ ಇದ್ದಾವೆ, ಯಾವ ಜಾಗದಲ್ಲಿ ಖಾಲಿ ಐತೆ ಎಲ್ಲ ಪ್ರತಿಯೊಂದು ನಿಮಗೆ ಡೀಟೇಲ್ಸ್ ಅಲ್ಲಿ ತೋರಿಸ್ತಾ ಇರುತ್ತೆ. ಹಾಗಾಗಿ ನಂತರ ನೀವು ಅಲ್ಲಿ ಫ್ಲ್ಯಾಟ್ ಯಾವ ಜಾಗದಲ್ಲಿ ಖಾಲಿ ಇದೆ ನೀವು ತಗೊಬೋದು. ಹಂಗಿಲ್ಲ ಅಂದರೆ ನಿಮ್ಮ ಕ್ಷೇತ್ರದ MLA ಹತ್ರನೂ 50% ಅಂತ ಸರ್ಕಾರದವರು ಕೊಟ್ಟಿರ್ತಾರೆ. ಅಲ್ಲಿ ನಿಮ್ಮ MLA ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸಹ ನೀವು ಫ್ಲ್ಯಾಟ್ಗಳು ಖಾಲಿ ಇದ್ದರೆ ನೀವು ಬುಕ್ ಮಾಡ್ಕೋಬೋದು. ಸದ್ಯಕ್ಕೆ 50,000 ರೂಪಾಯಿ ಕಟ್ಟಬೇಕು. 50,000 ರೂಪಾಯಿ ಕಟ್ತಿದ್ದಂಗೆ ಸ್ವಂತ ಮನೆ ಆಗೋಲ್ಲ. ಪ್ರೊಸೆಸ್ ಇನ್ನೂ ದುಡ್ಡೆಲ್ಲ ಕಟ್ಟಬೇಕು. ಬ್ಯಾಂಕ್ ಲೋನ್ ಮಾಡಿಸ್ಕೋಬೋದು. ಇಲ್ಲ ಅಂದರೆ ನಿಮ್ಮ ಹತ್ರ ಕ್ಯಾಶ್ ಇದ್ದರೆ ನೀವು ಕ್ಯಾಶ್ ಕಟ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಖಾತೆ ಎಲ್ಲ ಮಾಡಿಸ್ಕೋಬೋದು ಅಂತಲೇ ಹೇಳ್ತೀನಿ. ಫ್ರೆಂಡ್, ಇಷ್ಟು ಒಂದು ರಾಜೀವ್ ಗಾಂಧಿ ವಸತಿ ನಿಗಮದ 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿಕರ 1 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ. ಇದೆಲ್ಲ ಒಂದೇ ವಿಡಿಯೋದಲ್ಲೇ ಮಾಡಿದ್ರು ಸಾಕಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ. ಹಾಗಾಗಿ ನಾನು ಜಾಸ್ತಿ ವಿಡಿಯೋ ನಾನು ಮಾಡೋಕ್ಕಾಗಲ್ಲ. ನೋಡಿ, 1 BHK ಇದು ಈ ಫ್ಲ್ಯಾಟ್ ನಿಮಗೆ ಈ ವಿಡಿಯೋದಲ್ಲಿ ನೀವು ಸೈಡಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ, ಹೆಂಗಿದೆ. ಮತ್ತು ರೂಮ್ಸ್ ಎಲ್ಲ ಚೆನ್ನಾಗಿದೆ. ಸ್ಕ್ವೇರ್ ಫೀಟ್ ಆಗ್ತದೆ ಒಂದು 360 ಹತ್ತಿರ ಬರುತ್ತೆ. ಫ್ರೆಂಡ್, ಇಲ್ಲಿ ಒಂದು ಸಂಸಾರಕ್ಕೆ ಚೆನ್ನಾಗಿರುತ್ತೆ ಫ್ಲ್ಯಾಟ್ಗಳು. ಮೂಲಭೂತ ಸೌಕರ್ಯ ಅದ್ರ ಬಗ್ಗೆ ಹೇಳಿದ್ದಾರೆ, ನಾವೆಲ್ಲ ಮಾಡಿಕೊಡ್ತೀವಿ ಅಂತ. ಬಟ್ ಇಲ್ಲಿ ಫ್ಲ್ಯಾಟು ಮಾತ್ರ ಚೆನ್ನಾಗಿದೆ. ವ್ಯವಸ್ಥೆ, ನೀರಿನ ವ್ಯವಸ್ಥೆ ಅವು ಇವು ಎಲ್ಲ ನಾವು ಫ್ಲ್ಯಾಟ್ ಹೋದ್ಮೇಲೆ ಗೊತ್ತಾಗುತ್ತೆ. ನೀರಿನ ವ್ಯವಸ್ಥೆ ಸ್ವಂತ ಬೋರ್ಗಳು ಒಂದು 2-3 ಫ್ಲ್ಯಾಟ್ಗಳಲ್ಲಿ ತೆಗ್ದಿರ್ತಾರೆ, ಅದರಲ್ಲೇ ಮೇಂಟೈನ್ ಆಗುತ್ತೆ. ಬಟ್ ಅಲ್ಲಿ ಜನ ವಾಸವಾದಾಗ ಅದು ಗೊತ್ತಾಗುತ್ತೆ ಅನುಭವ.
ಮುಂದೆ ನಾವು ಏನು ಹೇಳೋಕ್ಕಾಗಲ್ಲ. ಸದ್ಯಕ್ಕೆ ಇಷ್ಟು ನಿಮಗೆ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಬಟ್ ಇಲ್ಲಿ ಫ್ರೆಷರು ಇಲ್ಲಿ ಯಾವ ತಾಳೋದು ಬಿಡೋದು ಅನ್ನೋದು ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂದರೆ ಇದು ಸರ್ಕಾರದ ಯೋಜನೆ ಆಗೋದ್ರಿಂದ ಅದು ತಾಳೋದು ಬಿಡೋದು ನಿಮ್ಮ ಚಾಯ್ಸು. ನಾವು ಇರೋ ವಿಷಯ ನಿಮಗೆ ತಿಳಿಸ್ತೀನಿ. ಫ್ರೆಂಡ್, ಇಷ್ಟು ನಮ್ಮ ಹತ್ರ ನಿಮಗೆ ಹೇಳ್ತೀನಿ. ಒಂದು BHF ಫ್ಲಾಟ್ದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಸಾಕಷ್ಟು ಜನ ಇಲ್ಲಿ ಸರ್ ನಾವು 15 ದಿನ ಆಯಿತು, 1 ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾದರೂ ನಮಗೆ ಮೆಸೇಜ್ ಬಂದಿಲ್ಲ, ಇದ್ರ ಸಮಸ್ಯೆ ಏನು ಸಹ ಅಂತ ಕೇಳ್ತಾರೆ. ನಿಮ್ಮ ಅಪ್ಲಿಕೇಶನ್ ತಗೊಂಡೋಗಿ ದಯವಿಟ್ಟು ನೀವು ಹಾಕಿರುವಂಥ ಅರ್ಜಿ ಅಪ್ಲಿಕೇಶನ್ ವೆರಿಫೈ ಆಗಿದೆಯಾ ಇಲ್ವಾ, ಅಥವಾ ನಿಮ್ಮದು ಫೇಲ್ ಆಗಿದೆಯಾ ಏನು, ಯಾವುದಕ್ಕೆ ಫೇಲ್ ಆಯಿತು, ಏನು ವಿಚಾರ ಅಂತ ನಿಮಗೆಲ್ಲ ಮಾಹಿತಿ ಬೇಕು ಅಂದರೆ ನೀವು ರಾಜೀವ್ ಗಾಂಧಿ ವಸತಿ ನಿಗಮ ಕಾವೇರಿ ಭವನ ಹತ್ರ ಹೋಗಿ. ಕಾವೇರಿ ಭವನ ಎಲ್ಲಿ ಬರುತ್ತೆ ಅಂದರೆ ಸಮುದಾಯ ಭವನ ಪಕ್ಕದಲ್ಲೇ ಕಾವೇರಿ ಭವನ ಬರುತ್ತೆ. ಅಲ್ಲಿ ವಿಸಿಟ್ ಮಾಡಿ 8ನೇ ಫ್ಲೋರ್ 9ನೇ ಫ್ಲೋರ್ಗಳಲ್ಲಿ ಅಲ್ಲಿ ಅಪ್ಲಿಕೇಶನ್ ಚೆಕ್ ಮಾಡ್ತಾರೆ, ನಿಮ್ಮ ಸ್ಟೇಟಸ್ ಚೆಕ್ ಮಾಡ್ತಾರೆ, ಅದೇನಾಗಿದೆ ಅನ್ನೋದು ನಿಮಗೆ ಅಲ್ಲಿ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್, ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ. ನಮಸ್ಕಾರ.